ಕನ್ನಡ ಲೈವ್ ನಾನು ರೋಜಾ ಮನು ಪಾಟೀಲ್. ಇನ್ನು ಮತ್ತೆ ಗಾರ್ಮೆಂಟ್ ಸಿಟಿ ಆಗಲಿದೆ ಬೆಂಗಳೂರು. ಸರ್ಕಾರದ ವಿರುದ್ಧ ಮತ್ತೆ ಬಿಬಿಎಂಪಿ ಕಸದ ವಾಹನ ಚಾಲಕರು ಮತ್ತು ಸಹಾಯಕರು ರೊಚ್ಚಿಗೆದ್ದಿದ್ದಾರೆ. ಡಿಸಿಎಂ ಅವರು ಕೊಟ್ಟ ಮಾತಿನಂತೆ ನಡೆದಿಲ್ಲ ಅಂತ ಸ್ವಚ್ಛತಾ ಸಿಬ್ಬಂದಿ ಹೋರಾಟದ ಹಾದಿ ಹಿಡಿದಿದ್ದಾರೆ. ಅವಾಗ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮತ್ತೆ ಗಾರ್ಬೇಜ್ ಸಿಟಿ ಆಗಲಿದೆ ಬೆಂಗಳೂರು. ಸರ್ಕಾರದ ವಿರುದ್ಧ ಸಿಡಿದದ್ದ ಸ್ವಚ್ಛತಾ ಸಿಬ್ಬಂದಿ. ಸಿಲಿಕಾನ್ ಸಿಟಿ ಬೆಂಗಳೂರು ಸ್ವಚ್ಛವಾಗಿರಲು ಇವರ ಪಾತ್ರ ಪ್ರಮುಖ. ಒಂದು ದಿನ ಇವರು ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ಬೆಂಗಳೂರು ಗಬ್ಬು ನಾರುತ್ತೆ. ಅಂದ್ರೆ ಇಂದು ಸ್ವಚ್ಛತಾ ಸಿಬ್ಬಂದಿ ಕೆಲಸ ಮಾಡಲ್ವಂತೆ. ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಬಿಬಿಎಂಪಿ ಅಡಿಯಲ್ಲಿ ಅದೆಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಿರೋ ಕಸದ ಲಾರಿ ಆಟೋ ಚಾಲಕರು ಸಹಾಯದಿಂದ ಇಂದಿನಿಂದ ಬೀದಿಗೆ ಇಳಿಯಲಿದ್ದಾರೆ. ಕೆಲಸ ಕಾಯಂ ಮಾಡಿ ಅಂತ ಧರಣಿಗೆ ಮುಂದಾಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಮನೆ ಮನೆ ಕಸ ತಗೊಳ್ಳೋ ಅಂತ ಚಾಲಕರು ಸಹಾಯಕರುಗಳನ್ನ ಕಾಯಂ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಈಗಾಗಲೇ ಡಿಸೆಂಬರ್ 2ನೇ ತಾರೀಕು ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ರಿ. ಆವತ್ತಿನ ದಿನ ಏನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಸರ್ ಕೂಡ ಅಲ್ಲಿ ಬಂದು ನಮಗೆ ಭರವಸೆಯನ್ನು ಕೂಡ ಕೊಟ್ಟರು. ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮಗೆ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ತೀರಿ ಅಂತೇಳಿ. ಆದರೆ ಈವರೆಗೂ ಆ ಸಮಸ್ಯೆನ ಹಾಗೇ ಉಳಿಸಿ 12,000 ಕಸದ ಲಾರಿ ಚಾಲಕರಿಂದ ಪ್ರತಿಭಟನೆ. ಬಿಬಿಎಂಪಿ ಅಡಿಯಲ್ಲಿ ಸುಮಾರು 12,000 ಕಸದ ಲಾರಿ ಚಾಲಕರು ಸಹಾಯಕರು ಕೆಲಸ ಮಾಡುತ್ತಿದ್ದಾರೆ. ಬೆಂಗಳೂರಿನ 198 ವಾರ್ಡ್ಗಳ ಕಸ ವಿಲೇವಾರಿ ಹೊಣೆ ಹೆಗಲೇರಿಸಿಕೊಂಡಿದ್ದಾರೆ. ಆದರೆ ಆರೋಗ್ಯವನ್ನು ಲೆಕ್ಕಿಸದೆ ಕಷ್ಟಪಟ್ಟು ಕೆಲಸ ಮಾಡುವ ಇವರಿಗೆ ಇರುವ ಸಂಬಳ ಕೇವಲ 8,000 ರೂಪಾಯಿ ಮಾತ್ರ. ಇನ್ನು ಈ ಹಿಂದೆ ಪ್ರತಿಭಟನೆ ಮಾಡಿದಾಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಭರವಸೆ ಕೊಟ್ಟಿದ್ರಂತೆ. ಹೀಗಾಗಿ ಪ್ರತಿಭಟನೆ ವಾಪಸ್ ತೆಗೆದುಕೊಂಡು ಕೆಲಸ ಮಾಡ್ತಿದ್ರು. ಆದ್ರೀಗ ಇನ್ನೂ ಕಾಯಂ ಮಾತಿ ಮಾಡಿಲ್ಲ ಎಂದು ಇಂದಿನಿಂದ ಹೋರಾಟದ ಹಾದಿ ಹಿಡಿದಿದ್ದಾರೆ. ಈಗ ನಾವು ಪ್ರತಿನಿತ್ಯನೂ ಇವಾಗ ನೋಡಿ, ನಾವು 4 ತಿಂಗಳಿಂದ ಸುಮಾರು 8-9 ಜನ ತೀರ್ಕೊಂಡ್ರು ಡೈವರ್ಸ್. ಇವರು ಸರ್ಕಾರ ಅವತ್ತೇನಾದ್ರು ತೀರ್ಮಾನ ತಗೊಂಡ್ರೆ ಅವ್ರ ಮನೆಗೆ ಏನಾದ್ರು ಒಂದು ಆಧಾರ ಆಗ್ತಾ ಇತ್ತು. ಆದ್ರೆ ಆತರ ಪರಿಸ್ಥಿತಿಗಳನ್ನ ಇಲ್ಲದೆ ನಮ್ಮನ್ನ ಅತಂತ್ರ ಪರಿಸ್ಥಿತಿ 100% ಇಲ್ಲಿ ಎಲ್ಲ ವಾಹನಗಳು ಎಲ್ಲ ರಸ್ತೆಗಳಲ್ಲೂ ಕಸ ತುಂಬೋಗೋದಂತೂ ಕನ್ಫರ್ಮ್. ಏನು 700 ಲಾರಿಗಳಿವೆ, ಮತ್ತೆ ಏನು 5,300 ಆಟೋ ಟಿಪ್ಪರ್ಗಳಿವೆ, ಮತ್ತೆ ಅದರಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ 12,000 ಜನ ಹೇಳಿದ್ದಾರೆ. ಎಲ್ಲರೂ ಇಲ್ಲೇ ಇರ್ತಾರೆ. ಏಕಕಾಲಕ್ಕೆ ಕಸದ ಲಾರಿ ಡ್ರೈವರ್ಗಳು ಪ್ರತಿಭಟನೆಗೆ ಇಳಿದಿದ್ದು ಇಂದು ಬೆಂಗಳೂರು ಗಬ್ಬೆದ್ದು ನಾರಲಿದೆ. ಗಲ್ಲಿ ಗಲ್ಲಿಯಲ್ಲೂ ಕಸದ ಸಮಸ್ಯೆ ಉದ್ಭವಿಸಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಲೈವ್ ನಾನು ರೋಜಾ ಮನು ಪಾಟೀಲ್. ಇನ್ನು ಮತ್ತೆ ಗಾರ್ಮೆಂಟ್ ಸಿಟಿ ಆಗಲಿದೆ ಬೆಂಗಳೂರು. ಸರ್ಕಾರದ ವಿರುದ್ಧ ಮತ್ತೆ ಬಿಬಿಎಂಪಿ ಕಸದ ವಾಹನ ಚಾಲಕರು ಮತ್ತು ಸಹಾಯಕರು ರೊಚ್ಚಿಗೆದ್ದಿದ್ದಾರೆ. ಡಿಸಿಎಂ ಅವರು ಕೊಟ್ಟ ಮಾತಿನಂತೆ ನಡೆದಿಲ್ಲ ಅಂತ ಸ್ವಚ್ಛತಾ ಸಿಬ್ಬಂದಿ ಹೋರಾಟದ ಹಾದಿ ಹಿಡಿದಿದ್ದಾರೆ. ಅವಾಗ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮತ್ತೆ ಗಾರ್ಬೇಜ್ ಸಿಟಿ ಆಗಲಿದೆ ಬೆಂಗಳೂರು. ಸರ್ಕಾರದ ವಿರುದ್ಧ ಸಿಡಿದದ್ದ ಸ್ವಚ್ಛತಾ ಸಿಬ್ಬಂದಿ. ಸಿಲಿಕಾನ್ ಸಿಟಿ ಬೆಂಗಳೂರು ಸ್ವಚ್ಛವಾಗಿರಲು ಇವರ ಪಾತ್ರ ಪ್ರಮುಖ. ಒಂದು ದಿನ ಇವರು ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ಬೆಂಗಳೂರು ಗಬ್ಬು ನಾರುತ್ತೆ. ಅಂದ್ರೆ ಇಂದು ಸ್ವಚ್ಛತಾ ಸಿಬ್ಬಂದಿ ಕೆಲಸ ಮಾಡಲ್ವಂತೆ. ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಬಿಬಿಎಂಪಿ ಅಡಿಯಲ್ಲಿ ಅದೆಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಿರೋ ಕಸದ ಲಾರಿ ಆಟೋ ಚಾಲಕರು ಸಹಾಯದಿಂದ ಇಂದಿನಿಂದ ಬೀದಿಗೆ ಇಳಿಯಲಿದ್ದಾರೆ. ಕೆಲಸ ಕಾಯಂ ಮಾಡಿ ಅಂತ ಧರಣಿಗೆ ಮುಂದಾಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಮನೆ ಮನೆ ಕಸ ತಗೊಳ್ಳೋ ಅಂತ ಚಾಲಕರು ಸಹಾಯಕರುಗಳನ್ನ ಕಾಯಂ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಈಗಾಗಲೇ ಡಿಸೆಂಬರ್ 2ನೇ ತಾರೀಕು ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ರಿ. ಆವತ್ತಿನ ದಿನ ಏನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಸರ್ ಕೂಡ ಅಲ್ಲಿ ಬಂದು ನಮಗೆ ಭರವಸೆಯನ್ನು ಕೂಡ ಕೊಟ್ಟರು. ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮಗೆ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ತೀರಿ ಅಂತೇಳಿ. ಆದರೆ ಈವರೆಗೂ ಆ ಸಮಸ್ಯೆನ ಹಾಗೇ ಉಳಿಸಿ 12,000 ಕಸದ ಲಾರಿ ಚಾಲಕರಿಂದ ಪ್ರತಿಭಟನೆ. ಬಿಬಿಎಂಪಿ ಅಡಿಯಲ್ಲಿ ಸುಮಾರು 12,000 ಕಸದ ಲಾರಿ ಚಾಲಕರು ಸಹಾಯಕರು ಕೆಲಸ ಮಾಡುತ್ತಿದ್ದಾರೆ. ಬೆಂಗಳೂರಿನ 198 ವಾರ್ಡ್ಗಳ ಕಸ ವಿಲೇವಾರಿ ಹೊಣೆ ಹೆಗಲೇರಿಸಿಕೊಂಡಿದ್ದಾರೆ. ಆದರೆ ಆರೋಗ್ಯವನ್ನು ಲೆಕ್ಕಿಸದೆ ಕಷ್ಟಪಟ್ಟು ಕೆಲಸ ಮಾಡುವ ಇವರಿಗೆ ಇರುವ ಸಂಬಳ ಕೇವಲ 8,000 ರೂಪಾಯಿ ಮಾತ್ರ.
ಇನ್ನು ಈ ಹಿಂದೆ ಪ್ರತಿಭಟನೆ ಮಾಡಿದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ರಂತೆ. ಹೀಗಾಗಿ ಪ್ರತಿಭಟನೆ ವಾಪಸ್ ತೆಗೆದುಕೊಂಡು ಕೆಲಸ ಮಾಡ್ತಿದ್ರು. ಆದ್ರೀಗ ಇನ್ನೂ ಕಾಯಂ ಮಾಡಿಲ್ಲ ಎಂದು ಇಂದಿನಿಂದ ಹೋರಾಟದ ಹಾದಿ ಹಿಡಿದಿದ್ದಾರೆ. ಈಗ ನಾವು ಪ್ರತಿನಿತ್ಯನೂ ಇವಾಗ ನೋಡಿ ನಾವು 4 ತಿಂಗಳಿಂದ ಸುಮಾರು 8-9 ಜನ ತೀರ್ಕೊಂಡ್ರು ಡೈವರ್ಸ್ ಸೆಕ್ಟರ್. ಇವರು ಸರ್ಕಾರ ಅವತ್ತೇನಾದ್ರು ತೀರ್ಮಾನ ತಗೊಂಡ್ರೆ ಅವ್ರ ಮನೆಗೆ ಏನಾದ್ರು ಒಂದು ಆಧಾರ ಆಗ್ತಾ ಇತ್ತು. ಆದ್ರೆ ಆತರ ಪರಿಸ್ಥಿತಿಗಳನ್ನ ಇಲ್ಲದೆ ನಮ್ಮನ್ನ ಅತಂತ್ರ ಪರಿಸ್ಥಿತಿ 100% ಇಲ್ಲಿ ಎಲ್ಲ ವಾಹನಗಳು ಎಲ್ಲ ರಸ್ತೆಗಳಲ್ಲೂ ಕಸ ತುಂಬೋಗೋದಂತೂ ಕನ್ಫರ್ಮ್. ಏನು 700 ಲಾರಿಗಳಿವೆ, ಮತ್ತೆ ಏನು 5300 ಆಟೋ ಟಿಪ್ಪರ್ಗಳಿವೆ, ಮತ್ತೆ ಅದರಲ್ಲಿ ಕಾರ್ಯನಿರ್ವಹಿಸ್ತಾರಂತ 12,000 ಜನ ಹೇಳಿದರೆ ಎಲ್ಲರೂ ಇಲ್ಲೇ ಇರ್ತಾರೆ. ಏಕಕಾಲಕ್ಕೆ ಕಸದ ಲಾರಿ ಡ್ರೈವರ್ಗಳು ಪ್ರತಿಭಟನೆಗೆ ಇಳಿದಿದ್ದು ಇಂದು ಬೆಂಗಳೂರು ಕಬ್ಬೆದ್ದು ನಾರಲಿದೆ. ಗಲ್ಲಿ ಗಲ್ಲಿಯಲ್ಲೂ ಕಸದ ಸಮಸ್ಯೆ ಉದ್ಭವಿಸಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಲೈವ್, ನಾನು ರೋಜಾ ಮನು ಪಾಟೀಲ್. ಇಂದು ಮತ್ತೆ ಗಾರ್ಮೆಂಟ್ ಸಿಟಿ ಆಗಲಿದೆ ಬೆಂಗಳೂರು. ಸರ್ಕಾರದ ವಿರುದ್ಧ ಮತ್ತೆ ಬಿಬಿಎಂಪಿ ಕಸದ ವಾಹನ ಚಾಲಕರು ಮತ್ತು ಸಹಾಯಕರು ರೊಚ್ಚಿಗೆದ್ದಿದ್ದಾರೆ. ಡಿಸಿಎಂ ಅವರು ಕೊಟ್ಟ ಮಾತಿನಂತೆ ನಡೆದಿಲ್ಲ ಅಂತ ಸ್ವಚ್ಛತಾ ಸಿಬ್ಬಂದಿ ಹೋರಾಟದ ಹಾದಿ ಹಿಡಿದಿದ್ದಾರೆ. ಅವಾಗ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮತ್ತೆ ಗಾರ್ಬೇಜ್ ಸಿಟಿ ಆಗಲಿದೆ ಬೆಂಗಳೂರು. ಸರ್ಕಾರದ ವಿರುದ್ಧ ಸಿಡಿದದ್ದ ಸ್ವಚ್ಛತಾ ಸಿಬ್ಬಂದಿ. ಸಿಲಿಕಾನ್ ಸಿಟಿ ಬೆಂಗಳೂರು ಸ್ವಚ್ಛವಾಗಿರಲು ಇವರ ಪಾತ್ರ ಪ್ರಮುಖ. ಒಂದು ದಿನ ಇವರು ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ಬೆಂಗಳೂರು ಕಬ್ಬು ನಾರುತ್ತೆ. ಅಂದ್ರೆ ಇಂದು ಸ್ವಚ್ಛತಾ ಸಿಬ್ಬಂದಿ ಕೆಲಸ ಮಾಡಲ್ವಂತೆ. ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಬಿಬಿಎಂಪಿ ಅಡಿಯಲ್ಲಿ ಅದೆಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಿರೋ ಕಸದ ಲಾರಿ ಆಟೋ ಚಾಲಕರು ಸಹಾಯದಿಂದ ಇಂದಿನಿಂದ ಬೀದಿಗೆ ಇಳಿಯಲಿದ್ದಾರೆ. ಕೆಲಸ ಕಾಯಂ ಮಾಡಿ ಅಂತ ಧರಣಿಗೆ ಮುಂದಾಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಮನೆ ಮನೆ ಕಸ ತಗೊಳ್ಳುವಂತ ಚಾಲಕರು ಸಹಾಯಕರುಗಳನ್ನ ಕಾಯಂ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಈಗಾಗಲೇ ಡಿಸೆಂಬರ್ 2ನೇ ತಾರೀಕು ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ರಿ. ಆವತ್ತಿನ ದಿನ ಏನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಸರ್ ಕೂಡ ಅಲ್ಲಿ ಬಂದು ನಮಗೆ ಭರವಸೆಯನ್ನು ಕೂಡ ಕೊಟ್ಟರು. ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮಗೆ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ತೀರಿ ಅಂತೇಳಿ. ಆದರೆ ಈವರೆಗೂ ಆ ಸಮಸ್ಯೆನ ಹಾಗೇ ಉಳಿಸಿ 12,000 ಕಸದ ಲಾರಿ ಚಾಲಕರಿಂದ ಪ್ರತಿಭಟನೆ. ಬಿಬಿಎಂಪಿ ಅಡಿಯಲ್ಲಿ ಸುಮಾರು 12,000 ಕಸದ ಲಾರಿ ಚಾಲಕರು ಸಹಾಯಕರು ಕೆಲಸ ಮಾಡುತ್ತಿದ್ದಾರೆ. ಬೆಂಗಳೂರಿನ 198 ವಾರ್ಡ್ಗಳ ಕಸ ವಿಲೇವಾರಿ ಹೊಣೆ ಹೆಗಲೇರಿಸಿಕೊಂಡಿದ್ದಾರೆ. ಆದರೆ ಆರೋಗ್ಯವನ್ನು ಲೆಕ್ಕಿಸದೆ ಕಷ್ಟಪಟ್ಟು ಕೆಲಸ ಮಾಡುವ ಇವರಿಗೆ ಇರುವ ಸಂಬಳ ಕೇವಲ 8,000 ರೂಪಾಯಿ ಮಾತ್ರ. ಇನ್ನು ಈ ಹಿಂದೆ ಪ್ರತಿಭಟನೆ ಮಾಡಿದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ರಂತೆ. ಹೀಗಾಗಿ ಪ್ರತಿಭಟನೆ ವಾಪಸ್ ತೆಗೆದುಕೊಂಡು ಕೆಲಸ ಮಾಡ್ತಿದ್ರು. ಆದ್ರೀಗ ಇನ್ನೂ ಕಾಯಂ ಮಾಡಿಲ್ಲ ಎಂದು ಇಂದಿನಿಂದ ಹೋರಾಟದ ಹಾದಿ ಹಿಡಿದಿದ್ದಾರೆ. ಈಗ ನಾವು ಪ್ರತಿನಿತ್ಯನೂ ಇವಾಗ ನೋಡಿ ನಾವು 4 ತಿಂಗಳಿಂದ ಸುಮಾರು 8-9 ಜನ ತೀರ್ಕೊಂಡ್ರು ಡೈವರ್ಸ್ ಸೆಕ್ಟರ್. ಇವರು ಸರ್ಕಾರ ಅವತ್ತೇನಾದ್ರು ತೀರ್ಮಾನ ತಗೊಂಡ್ರೆ ಅವ್ರ ಮನೆಗೆ ಏನಾದ್ರು ಒಂದು ಆಧಾರ ಆಗ್ತಾ ಇತ್ತು. ಆದ್ರೆ ಆತರ ಪರಿಸ್ಥಿತಿಗಳನ್ನ ಇಲ್ಲದೆ ನಮ್ಮನ್ನ ಅತಂತ್ರ ಪರಿಸ್ಥಿತಿ 100% ಇಲ್ಲಿ ಎಲ್ಲ ವಾಹನಗಳು ಎಲ್ಲ ರಸ್ತೆಗಳಲ್ಲೂ ಕಸ ತುಂಬೋಗೋದಂತೂ ಕನ್ಫರ್ಮ್. ಏನು 700 ಲಾರಿಗಳಿವೆ, ಮತ್ತೆ ಏನು 5300 ಆಟೋ ಟಿಪ್ಪರ್ಗಳಿವೆ, ಮತ್ತೆ ಅದರಲ್ಲಿ ಕಾರ್ಯನಿರ್ವಹಿಸ್ತಾರಂತ 12,000 ಜನ ಹೇಳಿದರೆ ಎಲ್ಲರೂ ಇಲ್ಲೇ ಇರ್ತಾರೆ. ಏಕಕಾಲಕ್ಕೆ ಕಸದ ಲಾರಿ ಡ್ರೈವರ್ಗಳು ಪ್ರತಿಭಟನೆಗೆ ಇಳಿದಿದ್ದು ಇಂದು ಬೆಂಗಳೂರು ಕಬ್ಬೆದ್ದು ನಾರಲಿದೆ. ಗಲ್ಲಿ ಗಲ್ಲಿಯಲ್ಲೂ ಕಸದ ಸಮಸ್ಯೆ ಉದ್ಭವಿಸಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.